80ನೇ ವರ್ಷದಲ್ಲಿ ಬಿಲಿಯನೇರ್ ಪಟ್ಟಿಗೆ ಸೇರಿದ 8PM ವಿಸ್ಕಿ ಮಾಲೀಕ. ಎಲೈಟ್ 3 ಕಾಮಾ ಕ್ಲಬ್ ಎಂದು ಹೇಳಲಾಗುವ ಬಿಲಿಯನೇರ್ ಕ್ಲಬ್ಗೆ ಭಾರತದಿಂದ ಹೊಸಬರ ಪ್ರವೇಶವಾಗಿದೆ. ತಮ್ಮ 80ನೇ ವಯಸ್ಸಿನಲ್ಲಿ ರಾಡಿಕೋ ಖೈತಾನ್ ಮಾಲೀಕರಾದ ಲಲಿತ್ ಖೈತಾನ್ ಬಿಲಿಯನೇರ್ ಕ್ಲಬ್ಗೆ ಸೇರ್ಪಡೆಯಾಗಿದ್ದಾರೆ. ಫೋರ್ಬ್ಸ್ ಮ್ಯಾಗಜಿನ್ ವರದಿಯ ಪ್ರಕಾರ ದೆಹಲಿ ಮೂಲದ ರಾಡಿಕೋ ಖೈತಾನ್ ಕ್ಲಬ್ನ ಅಧ್ಯಕ್ಷರಾಗಿರುವ ಲಲಿತ್ ಖೈತಾನ್ ತಮ್ಮ ಸಾರ್ವಜನಿಕ ವಲಯದ ಕಂಪನಿಯ ಷೇರುಗಳು ಈ ವರ್ಷ %50ಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಜಿಗಿದಿರುವ ಕಾರಣ ಈ ಕ್ಲಬ್ಗೆ ಸೇರ್ಪಡೆಗೊಂಡಿದ್ದಾರೆ. ಅದರೊಂದಿಗೆ ಕಂಪನಿಯಲ್ಲಿ ಇವರು ಪಾಲಿ %40ರಷ್ಟಿದೆ. ಇದೆಲ್ಲವನ್ನೂ ಲೆಕ್ಕಾಚಾರ ಮಾಡಿ ಲಲಿತ್ ಖೈತಾನ್ ಅವರ ನಿವ್ವಳ ಮೌಲ್ಯ $1 ಬಿಲಿಯನ್ ದಾಟಿದೆ ಎಂದು ಅಂದಾಜಿಸಲಾಗಿದೆ. ಲಲಿತ್ ಖೈತಾನ್ ಅವರು ರಾಡಿಕೋ ಖೈತಾನ್ನ ಕಂಪನಿಯ ಅಧ್ಯಕ್ಷರು. ಮ್ಯಾಜಿಕ್ ಮೊಮೆಂಟ್ಸ್ ವೋಡ್ಕಾ, 8PM ವಿಸ್ಕಿ, ಓಲ್ಡ್ ಅಡ್ಮಿರಲ್ ಬ್ರಾಂಡಿ ಮತ್ತು ರಾಂಪುರ್ ಸಿಂಗಲ್ ಮಾಲ್ಟ್ನಂತಹ ಆಲ್ಕೋಹಾಲ್ ಉತ್ಪನ್ನಗಳನ್ನು ಈ ಕಂಪನಿ ತಯಾರಿಸುತ್ತದೆ. ರಾಡಿಕೋ ಖೈತಾನ್ ಕಂಪನಿಯನ್ನು ಮೊದಲು ರಾಂಪುರ್ ಡಿಸ್ಟಿಲರಿ ಮತ್ತು ಕೆಮಿಕಲ್ ಕಂಪನಿ ಲಿಮಿಟೆಡ್ ಎಂದು ಕರೆಯಲಾಗುತ್ತಿತ್ತು. ಅವರ ತಂದೆ ಜಿಎನ್ ಖೈತಾನ್ ಅವರು 1970ರ ದಶಕದ ಆರಂಭದಲ್ಲಿ ಭಾರೀ ನಷ್ಟದಲ್ಲಿದ್ದ ಈ ಕಂಪನಿಯನ್ನು ಖರೀದಿ ಮಾಡಿದ್ದರು. 1995ರಲ್ಲಿ ಜಿಎನ್ ಖೈತಾನ್ ತನ್ನ 4 ಗಂಡು ಮಕ್ಕಳ ನಡುವೆ ಕುಟುಂಬದ ವ್ಯವಹಾರಗಳನ್ನು ಹಂಚಿದಾಗ ಲಲಿತ್ ಖೈತಾನ್ ತಮ್ಮ ತಂದೆಯಿಂದ ಡಿಸ್ಟಿಲರಿಯನ್ನು ಪಡೆದುಕೊಂಡಿದ್ದರು. ಬಹುಶಃ ನಾನು 9ನೇ ತರಗತಿಯಲ್ಲಿದ್ದೆ ಎಂದು ಕಾಣುತ್ತದೆ. ಅಂದೇ ನಾನು ಮುಂದೆ ಮದ್ಯದ ವ್ಯಾಪಾರದಲ್ಲಿಯೇ ತೊಡಗಬೇಕು ಎಂದು ಬಯಸಿದೆ ಎಂದು 2020ರಲ್ಲಿ ಫಾರ್ಚೂನ್ ಮ್ಯಾಗಜಿನ್ಗೆ ನೀಡಿದ್ದ ಸಂದರ್ಶನದಲ್ಲಿ ಲಲಿತ್ ಖೈತಾನ್ ಹೇಳಿದ್ದರು. ಅಂದು ನಮ್ಮ ಮಾರುಕಟ್ಟೆ ಮೌಲ್ಯ 5 ಕೋಟಿಯಾಗಿತ್ತು. ಇದು 5,000 ಕೋಟಿಗೂ ಹೆಚ್ಚಾಗಿದೆ ಎಂದು ತಿಳಿಸಿದ್ದಾರೆ. 1972ರಲ್ಲಿ ರಾಂಪುರ ಡಿಸ್ಟಿಲರಿ ವ್ಯವಹಾರವನ್ನು $16 ಲಕ್ಷ ಜಿಎನ್ ಖೈತಾನ್ ಸ್ವಾಧೀನಪಡಿಸಿಕೊಳ್ಳುವವರೆಗೂ ಲಲಿತ್ ಖೈತಾನ್ ಟೀಟೋಟ್ಲರ್, ಮದ್ಯ ಸಿಗರೇಟ್ ಅಭ್ಯಾಸವಿಲ್ಲದ ವ್ಯಕ್ತಿ ಆಗಿದ್ದರು. ಅವರ ತಂದೆ ಜಿಎನ್ ಖೈತಾನ್ ಅವರು ಸಾಂಪ್ರದಾಯಿಕ ಮಾರ್ವಾಡಿ ಕುಟುಂಬಕ್ಕೆ ಸೇರಿದ್ದರಿಂದ ಅವರು ಕೂಡ ಜೀವನ ಪರ್ಯಂತ ಟೀಟೋಟೇಲರ್ ಆಗಿದ್ದರು. ಅಜ್ಮೀರ್ನ ಮೇಯೋ ಕಾಲೇಜು ಮತ್ತು ಕೋಲ್ಕತ್ತಾದ ಸೇಂಟ್ ಕ್ಸೇವಿಯರ್ ಕಾಲೇಜಿನಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಲಲಿತ್ ಖೈತಾನ್ ಅಧ್ಯಯನ ಮಾಡಿದ್ದಾರೆ. ಅವರು ಬೆಂಗಳೂರಿನ ಬಿಎನ್ಎಸ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಿಂದ ಇಂಜಿನಿಯರಿಂಗ್ನಲ್ಲಿ ಬ್ಯಾಚುಲರ್ ಪದವಿಯನ್ನು ಹೊಂದಿದ್ದಾರೆ ಮತ್ತು ಯುಎಸ್ನ ಹಾರ್ವರ್ಡ್ನಿಂದ ಮ್ಯಾನೇಜರಿಯಲ್ ಫೈನಾನ್ಸ್ ಮತ್ತು ಅಕೌಂಟಿಂಗ್ ಕೋರ್ಸ್ ಅನ್ನು ಪೂರ್ಣಗೊಳಿಸಿದ್ದಾರೆ. ರಾಡಿಕೋ ಖೈತಾನ್ ಆರಂಭದಲ್ಲಿ ಬಾಟಲಿಂಗ್ ಪ್ಲಾಂಟ್ ಆಗಿ ಪ್ರಾರಂಭವಾಯಿತು ಮತ್ತು ನಂತರ ಬೃಹತ್ ಆಲ್ಕೋಹಾಲ್ ಘಟಕವನ್ನು ತಯಾರಿಸಿತು. ಆದರೆ ವ್ಯಾಪಾರವು ಕಷ್ಟಕರವಾದಂತೆ ಲಲಿತ್ ಖೈತಾನ್ ತನ್ನ ಮಗ ಅಭಿಷೇಕ್ ಸಹಾಯದಿಂದ ಬ್ರ್ಯಾಂಡೆಡ್ ಪಾನೀಯಗಳನ್ನು ವಿಸ್ತರಿಸಲು ನಿರ್ಧರಿಸಿದರು. ಒಂದೋ ದಿವಾಳಿಯಾಗಲಿ ಅಥವಾ ನಮ್ಮದೇ ಬ್ರ್ಯಾಂಡ್ ರಚನೆಯಾಗಲಿ ಎನ್ನುವುದು ಅವರ ಉದ್ದೇಶವಾಗಿತ್ತು. ಆಗ ನಾನು ನಮ್ಮದೇ ಬ್ರ್ಯಾಂಡ್ ಆರಂಭಿಸಲು ಕರೆ ತೆಗೆದುಕೊಂಡೆ ಎಂದು ಅಭಿಷೇಕ್ ಖೈತಾನ್ ಫಾರ್ಚೂನ್ಗೆ ತಿಳಿಸಿದ್ದರು. ಇದರಿಂದಾಗಿ 8PM ವಿಸ್ಕಿಯನ್ನು ಆಗಸ್ಟ್ 1998ರಲ್ಲಿ ಪ್ರಾರಂಭಿಸಲಾಯಿತು. ಇಂದು ಇದು ಭಾರತೀಯ ನಿರ್ಮಿತ ವಿದೇಶಿ ಮದ್ಯದ ಅತಿದೊಡ್ಡ ತಯಾರಕರಲ್ಲಿ ಈ ಕಂಪನಿಯು ಒಂದಾಗಿದೆ. ಅದರ ಬ್ರ್ಯಾಂಡ್ಗಳು 85ಕ್ಕೂ ಹೆಚ್ಚು ದೇಶಗಳಲ್ಲಿ ಲಭ್ಯವಿದೆ. ಕಂಪನಿಯ ಪ್ರೀಮಿಯಂ ಬ್ರ್ಯಾಂಡ್ಗಳ ಪೋರ್ಟ್ಫೋಲಿಯೋವನ್ನು ವಿಸ್ತರಿಸುವ ತಂತ್ರವು ಫೋರ್ಬ್ಸ್ನ ಪ್ರಕಾರ ಶ್ರೀಮಂತ ಲಾಭಾಂಶವನ್ನು ನೀಡಿದೆ. ಇಂದು ಇದು ಮಾರ್ಫಿಯಸ್ ಬ್ರಾಂಡಿ, ಆಫ್ಟರ್ ಡಾರ್ಕ್ ವಿಸ್ಕಿ, ರಾಂಪುರ್ ಸಿಂಗಲ್ ಮಾಲ್ಟ್, 1965 ಸ್ಪಿರಿಟ್ ಆಫ್ ವಿಕ್ಟರಿ, ರಮ್ ಮತ್ತು ಜೈಸಲ್ಮೇರ್, ಐಷಾರಾಮಿ ಕ್ರಾಫ್ಟ್ ಜಿನ್ ಇತರವುಗಳನ್ನು ಒಳಗೊಂಡಿದೆ.